ಸನ್ಮಾನ್ಯ ಗೃಹ ಸಚಿವರು ಅಲ್ಲ ಗೃಹ ಸಚಿವರದು ಕ್ಲಾರಿಫಿಕೇಶನ್ ನನ್ನ ಕೇಳಿದಿರಿ. ಈಗ ನಾನು ಹೊಸದು ಅವ್ರು ಏನು ಹೇಳಿದ್ದು ನಾನು ಹೇಳ್ತೀನಿ ಅಂತ ಬಂದು ಅವ್ರೇನು ಏನಪ್ಪ ಏನಕ್ಕಪ್ಪ ಅವರು ಹೇಳದೇ ಇರೋದನ್ನು ನಾನು ಹೇಳ್ತೀನಿ ಅಂತ ನೀವು ಹೇಳಿದ್ದೀರಾ. ಏನು ಹೇಳಿದ್ದೀರಾ ಅವ್ರು ಹೇಳದೇ ಇರೋದಕ್ಕೆ ಅದಕ್ಕೆ ರಿಪ್ಲೈ ಕೇಳಬೇಕಲ್ಲ. ನಮ್ಮ ಡ್ಯೂಟಿ, ಇಟ್ ಇಸ್ ಡ್ಯೂಟಿ. ನೀವು ಹೇಳಿದಾರ ಜವಾಬ್ದಾರಿಯ ಸೀಟು ಅಂತೇಳಿ. ಅಧ್ಯಕ್ಷರೇ, ಈ ಸಿದ್ದರಾಮಣ್ಣವ್ರದ್ದು ಎಕ್ಸಾಮ್ ಬಂದಾಗ ಅವರು ತಂದೆಯವ್ರ ಹತ್ರ ಹೋದ್ರಂತೆ. ತಂದೆಯವ್ರು ಕರೆದು ಕೇಳಿದ್ರಂತೆ, ಏನಪ್ಪ ಏನು ನಿನ್ನ ರಿಸಲ್ಟು, ಎಕ್ಸಾಮ್ ಆಗೈತೆ, ಏನು ರಿಸಲ್ಟ್ ಬಂದೈತೆ ಅಂತ. ಸಿದ್ದರಾಮಣ್ಣವ್ರು ಹೇಳಕ್ಕೆ ಶುರು ಮಾಡಿದ್ರು, ಅವನು ಫೇಲ್ ಆದ, ಇವನ್ ಫೇಲ್ ಆದ, ಭೀಮಾ ಫೇಲ್ ಆದ, ಸೋಮ ಫೇಲ್ ಆದ. ಆಮೇಲೆ ಕೊನೆಯಲ್ಲಿ ಹೇಳಿದ್ರಂತೆ, ಕೊನೆಯಲ್ಲಿ ಅವ್ರು ಏನು ಹೇಳಿದ್ದು ಅಂದರೆ ನಾನು ಫೇಲ್ ಆದೆ ಅಂತ ಹೇಳಲೇ ಇಲ್ಲಂತೆ. ಬರೀ ಅವನು ಫೇಲ್ ಆದ, ಇವನ್ ಫೇಲ್ ಆದ, ಅವನು ಫೇಲ್ ಆದ, ಇವನ್ ಫೇಲ್ ಆದ, ನಾನು ಫೇಲು ಅಂತ ಹೇಳಲೇ ಇಲ್ಲ, ಸೈಲೆಂಟ್. ಅದು ಇವತ್ತು ಉತ್ತರ ಹಂಗೆ. ಅಲ್ಲೇನೋ ನಾನು ಕ್ರಿಕೆಟ್ ಬಗ್ಗೆ ಮಾತಾಡಿದ್ದು, ನನ್ನ ಭಾಷಣ ಪೂರ್ತಿ ಮೊನ್ನೆ ನಾನೇನು ಮಾತಾಡಿದ್ದೀನಿ ಅದರಲ್ಲಿ ಕ್ರಿಕೆಟ್ ಬಿಟ್ಟು ನಾನು ಆಚೆ ಹೋಗಲೇ ಇಲ್ಲ. ನೆನ್ನೆ ಪರಮೇಶ್ವರ್ ಅವರು ಉತ್ತರ ಅದೇ ಕೊಟ್ಟಿದ್ದು. ನಮ್ಮ CM ಅವರು ಊರೆಲ್ಲ ಸುತ್ತಾಡಿಸ್ಬಿಟ್ರು ನಮ್ಮನ್ನು. ಈ ನಮ್ಮ ಆಟೋದಲ್ಲಿ ಹತ್ತಿದ್ರೆ ಜಗತ್ತನ್ನೇ ಜಗತ್ತನ್ನೆಲ್ಲ ಸುತ್ತಾಡಿಸಿ ನಮ್ಮ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಲೇ ಇಲ್ಲ. ಕೊನೆಗೆ ಮುಖ್ಯಮಂತ್ರಿಗಳು ಅವರ ಟ್ವೀಟಲ್ಲೂ ಹೇಳಿದ್ದಾರೆ, ಅವರು ಭಾಷಣದಲ್ಲೂ ಹೇಳಿದ್ದಾರೆ, ನನಗೆ ಸ್ಟೇಡಿಯಂಗೆ ನಾವು ಪರ್ಮಿಷನ್ ಕೊಟ್ಟೇ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಅದೇ ಸ್ಟ್ಯಾಂಡಲ್ಲಿ ಇದ್ದಾರೆ. ನಾನು ಹೇಳ್ಬಿಡ್ತೀನಿ, ಇವತ್ತು ಅದೇ ಸ್ಟ್ಯಾಂಡಲ್ಲಿ ಇದ್ದಾರೆ. ಕೊಟ್ಟಿಲ್ಲ ಅಂದಮೇಲೆ ಕೊಟ್ಟವ್ರು ಯಾರು? ಪೊಲೀಸವರು. ಕೂತ್ಕೋತೀರಾ ದಯಮಾಡಿ. ನೀವು ಅನುಮತಿ ಕೊಟ್ಟಿಲ್ಲ, ನಾನು ಕೊಡ್ತೀನಿ ಸರ್, ಮಾತಾಡಿ. ಕೂತ್ಕೊಂಡ್ರೆ ಹೇಳ್ತೀನಿ. ಆಯ್ತು, ಹೇಳಿ ಸರ್.